ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KCET ಆ್ಯಂಡ್ ನೀಟ್ ಅಪ್ಡೇಟ್ ಎಲ್ಲರೂ ಕೂಡ ನಿಮ್ಗೆಲ್ಲ ಗೊತ್ತಿರುವಾಗ ಈಗೆಲ್ಲನೂ ಕೂಡ KCETಲಿ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳ್ತಿದ್ದೀನಿ ಅಂದ್ರೆ ನಿನ್ನೆ ಅಂತಾನೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ. ಈಗ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳಾಗಿದ್ದು ಅದನ್ನು ಕೂಡ ಬಗೆಹರ್ತಾ ಇದ್ದಾವೆ. ಈಗ ಬೇಕಾದರೆ ಡೌನ್ ಮಾಡ್ಕೋರಿ, ಎಲ್ಲನೂ ಕೂಡ ಕ್ಲಿಯರಾಗಿ ಬರ್ತದೆ. ಆ್ಯಂಡ್ ಇದರ ಬೆನ್ನಲ್ಲಿ ಏನಂತಂದರೆ ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ತನ ಕೌನ್ಸ್ಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಯಾವಾಗ ಆಗ್ತದೆ ಎಲ್ಲ ಒಂದು KCET ಅನ್ನಿ ಸ್ಟೂಡೆಂಟ್ಗೆ ಮತ್ತು KCET ಕೌನ್ಸಿಲಿಂಗ್ ಸ್ಟಾರ್ಟ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಅಲ್ಲ ಬರ್ತಾರೆ. ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಬರ್ತಾರೆ ಅಂತ ಕೇಳ್ಬೋದು. ಸ್ಟಾರ್ಟ್ ಆಗಿಬಿಡುತ್ತೆ ಆಪ್ಷನ್ ಎಂಟ್ರಿ ಕೂಡ ಅಂತಂದ್ರೆ ಹೇಳಿದ್ರೆ ಸ್ವಲ್ಪ ತಡ ಆಗ್ತದೆ. ಯಾಕೆ ಅಂತಂದ್ರೆ ಹೇಳ್ತೀನಿ ಅಂತಂದರೆ ಕೇಳ್ಕೊಬೇಕು ಇವಾಗ. ಓಕೆ, ಇನ್ನೂ ಕೂಡ MCC ಅವರು ತಮ್ಮದು ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿಲ್ಲ. ಓಕೆ, ಗೊತ್ತಿರುವಾಗ MCC ಕೌನ್ಸಿಲಿಂಗ್ ರಿಸಲ್ಟ್ ಅಂದರೆ ಅದರದ್ದು ಶೆಡ್ಯೂಲ್ ಬಿಡ್ತಾರೆ. ಬಿಟ್ಟಾದ ತಕ್ಷಣ ನಮ್ಮ KEದವ್ರು ಏನು ಮಾಡ್ತಾರೆ, ಈಗ ವೆರಿಫಿಕೇಷನ್ ಸ್ಲಿಪ್ಪು ಏನು ಮಾಡ್ತಾರೆ ಅಂತಂದ್ರೆ ಓನ್ಲಿ ಫಾರ್ KCET ಸ್ಟೂಡೆಂಟಿಗೆ ಕೊಟ್ಟಿದ್ದಾರೆ. ಇನ್ನೊಂದು ನೀಟ್ ಸ್ಟೂಡೆಂಟಿಗೆ ಕೊಟ್ಟಿಲ್ಲ. ಬಟ್ ನೀಟ್ ಸ್ಟೂಡೆಂಟ್ಗೆ ಇನ್ನೂ ಕೂಡ ಏನೇನೆಲ್ಲ ಇದೆ ಅಂತಂದರೆ ನೀಟ್ ಸ್ಟೂಡೆಂಟ್ ಬಂದುಬಿಟ್ಟು ಅವ್ರು ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ಆ್ಯಂಡ್ ಅವ್ರಿಗೂ ಕೂಡ ಓಕೆ ಅದು ಅವ್ರದ್ದೇ ಅಂತ ಕೆಲವೊಂದಿಷ್ಟು ಸ್ಟೆಪ್ಸ್ಗಳಿದೆ. ಓಕೆ, ಅವ್ರಿಗೂ ಕೂಡ ಯಾವುದೇ ರೀತಿಯ ಒಂದು ಲಿಸ್ಟ್ಗಳು ಬಿಡೋ ಇರ್ತವೆ. ಓಕೆ, ನಮ್ಮ KCETಯಲ್ಲಿ ನೋಡಿ ತೊಗೊಳ್ಬೇಕಾದ್ರೆ ಒಂದು ಇಂಜಿನಿಯರಿಂಗು ಒಂದು ಡ್ರಾಫ್ಟ್ ಶೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ಬೇರೆ ಯಾವುದೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಪಿ ಸ್ಟ್ರಕ್ಚರ್ ಕೂಡ ಬಿಟ್ಟಿಲ್ಲ. ಇದನ್ನೆಲ್ಲ ಕೂಡ KEದಿಂದ ಬಿಡಬೇಕು. ಆ್ಯಂಡ್ ಸ್ವಲ್ಪ ನೋಡೋದಾತಂದರೆ ಇಲ್ಲಿ ಬೇಕಂತಂದರೆ ಈಗ PG ಕೋರ್ಸಸ್ಗಳು ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ KEದವರು. ಓಕೆ, ಇದು ಕೂಡ ಓಕೆ. ಅದ್ರ ಜೊತೆಗೆ ನಮ್ಮ KEದವರು ನಮ್ಮ KCET ಆ್ಯಂಡ್ ನೀಟ್ ಅಂದರೆ UG CET ಆ್ಯಂಡ್ UG ನೀಟ್ ಕೂಡ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. ಓಕೆ, ಈಗ ಆಪ್ಷನ್ ಎಂಟ್ರಿ ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ಈಗ ನೋಡಿ ವೆರಿಫಿಕೇಷನ್ ಸ್ಲಿಪ್ ಅಂದ್ರೆ ಬಂತು. ಈಗ ಆಪ್ಷನ್ ಎಂಟ್ರಿ ಏನಿದ್ರು ಕೂಡ ಈಗ ಬರಬೇಕು. ಬಟ್ ಇವತ್ತು ನಾಳೆ 3 ದಿನದಲ್ಲಿ ಬರಲ್ಲ. ಯಾರು ಕೇಳ್ತೀರಿ ಯೂಟ್ಯೂಬಲ್ಲಿ 2 ದಿನ 3 ದಿನ ಹೇಳ್ತಿದ್ದಾರೆ ಬರ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಯಾಕಂದ್ರೆ ಇನ್ನೂ ಕೂಡ ಟೈಮ್ ಬೇಕಾಗುತ್ತಿದ್ದು. ಓಕೆ, ಇನ್ನೂ ಈ ಮಂತ್ ಅಂತೂ ನಡೆಯಲ್ಲ. ನೆನ್ಪಿಟ್ಕೊಂಬಿಡಿ, ಈ ಮಂತ್ ನಿಮಗೆ ಆಪ್ಷನ್ ಎಂಟ್ರಿ ಕೊಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಯಾಕೆ ಹೇಳ್ತಿದ್ರೆ ಅಂತಂದರೆ ಅಷ್ಟು ಕೆಲಸ ಇದ್ದಾವೆ ಇನ್ನೂ ಕೂಡ KEದಲ್ಲಿ. ಓಕೆ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಕೌನ್ಸಿಲಿಂಗ್. ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಇವಾಗ ಏನು ಮಾಡಬೇಕು, KEದವರು ನಿನ್ನೆ ಹೇಳ್ತಕ್ಕಂಥದ್ದು ಒಂದು ವೆರಿಫಿಕೇಷನ್ ಸ್ಲಿಪ್ ಏನೆಲ್ಲ ಚೇಂಜಸ್ ಮಾಡ್ಕೊಳಂಗಿತ್ತಂದರೆ ಅಥವಾ ಯಾರಾದರೂ ಕ್ಲೇಮ್ ಮಾಡ್ಕೋಬೇಕಂತಂದರೆ KEಗೆ ಖುದ್ದಾಗಿ ವಿಸಿಟ್ ಕೊಡಬೇಕು ಅಂತ ಹೇಳಿದ್ರೆ ಡೇಟ್ ಕೊಟ್ಟಿಲ್ಲ. ಡೇಟ್ ಕೊಡ್ತೀವಿ ಅಂತ ಹೇಳಿದ್ರೆ ಬಟ್ ಇನ್ನೂ ಕೂಡ ಕೊಟ್ಟಿಲ್ಲ. ಆ್ಯಂಡ್ ಅದೇ ರೀತಿಯಾಗಿ ನೀಟ್ ಸ್ಟೂಡೆಂಟ್ಗೆ ಓಕೆ ನೀಟ್ ಸ್ಟೂಡೆಂಟ್ಗೆ ಹೇಳ್ದಂಗೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಯಿತು. ಆ್ಯಂಡ್ ಹೊಸದಾಗಿ ಈಗ ಅಲ್ಲಿ BPT BP ಆ್ಯಂಡ್ AHS ರ್ಯಾಂಕು ಕೂಡ ಬರೋ ಕಾರಣ ಅವ್ರಿಗೂ ಕೂಡ ಒಂದು ರ್ಯಾಂಕ್ ಬಿಟ್ಟಿದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬೇಕಾಗ್ತದೆ. ಓಕೆ, ಅಂದರೆ ಅದು ಕೌನ್ಸಿಲಿಂಗ್ ಸಪ್ರೇಟಾಗಿ ನಡೀತೈತೆ ಬಿಡಿ. ಓಕೆ, ನಮ್ಮ KCETದಲ್ಲಿ ಜೊತೆ ಅಂದರೆ ಈಗ ಇಂಜಿನಿಯರಿಂಗು ಇವೆಲ್ಲ ನಡೀತಾವಲ್ಲ, ಇದ್ರ ಜೊತೆ ನಡೆಯಲ್ಲ. ಇದು ಮುಗಿದಾದ ನಂತರ ನಡೀತದ. ಬಟ್ ಅವ್ರಿಗೆ ರ್ಯಾಂಕ್ ಬಿಟ್ಟವ್ರು ಅಂದರೂ ಕೂಡ ಅವ್ರಿಗೂ ಕೂಡ ಏನಾದರೂ ಹೇಳ್ತಾ ಇರ್ತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ PWD ಒಂದು ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ಓಕೆ, ಅಂದರೆ ಈಗ ಯಾರೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತಂದರೆ ಯಾರು ಹಾಕಿದ್ರು ಅಂಥ ಒಂದು ಸ್ಟೂಡೆಂಟ್ಗೆ ಪ್ರೊವಿಸ್ನಲ್ ಅಂತ ಬಿಟ್ಟಿದ್ದಾರೆ. ಅದು ಕೂಡ ಫೈನಲ್ ಆಗಿಲ್ಲ. ಸೊ ಹಂಗಾಗಿ KE ಕಡೆಯಿಂದ ಏನಂತಂದರೆ ಭಾಳಷ್ಟು ಕೂಡ ಕೆಲಸಗಳು ಇಟ್ಕೊಂಡು ಈಗ ಇವತ್ತೇ ಸ್ಟಾರ್ಟ್ ಆಗುತ್ತೆ, ನಾಳೆ ಸ್ಟಾರ್ಟ್ ಆಗಿಬಿಡ್ತದೆ ಆಪ್ಷನ್ ಎಂಟ್ರಿ ಅಂತ ಹೇಳ್ಕೊಂತ ಕೂತ್ರೆ ತಪ್ಪಾಗುತ್ತೆ. ಓಕೆ, ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. UGC 2025 ಮೇಲೆ ಬಂತಂದರೆ ಇಲ್ಲಿ ಬರುವಂಥ ಕೆಲಸಗಳು ಭಾಳಷ್ಟು ಇದ್ದಾವೆ ಇನ್ನೂ ಕೂಡ. ಓಕೆ, ಈಗ ಇನ್ನೂ ಕೂಡ ಹೇಳಂಗೆ ಒಂದು ಓಕೆ ಒಂದು ಎಲ್ಲನೂ ಕೂಡ ಬಿಟ್ಟಿದ್ದಾರೆ. PWD ಅದನ್ನು ಕೂಡ ಬಿಡಬೇಕು. ಇವಾಗ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಕೂಡ ಕ್ಲಾರಿಟಿಯಾಗಿ ಕರೆಕ್ಟಾಗಿ ಎಲ್ಲನೂ ಕೂಡ ಬಂದಿಲ್ಲ. ಇದನ್ನು ಕೂಡ ಒನ್ ಟೈಮ್ ಎಲ್ಲನೂ ಕೂಡ ರಿವೈಸ್ಡ್ ಆಗುತ್ತೆ ಇನ್ನೂ ಕೂಡ ಕೆಲವೊಂದು. ಯಾಕಂದರೆ ಎಷ್ಟೋ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದ್ರೆ ಈಗ ವಿಸಿಟ್ ಕೊಡ್ತಾರೆ. ಯಾಕಂದರೆ ತಮ್ಮ ಒಂದು ಎಡಿಟ್ ಮಾಡ್ಬೇಕಂತಂದು ಅವಾಗ ಇದನ್ನು ಕಾಯ್ಕೊಂಡು ಕುಂದಿದ್ರು. ಓಕೆ, ನಾನು ಕಮೆಂಟಲ್ಲಿ ನೋಡ್ತಾ ಇದ್ದೆ, ಬರೋದ್ರೆ ಎಡಿಟ್ ಮಾಡೋಕ್ಕೆ ಬಿಡ್ತಾರ, ಇವು ಮಿಸ್ ಆಗಿ ಅದು ಚೇಂಜ್ ಆಗಿತ್ತು ಇದು ಚೇಂಜ್ ಆಗಿತ್ತು ಅಂತ. ಇವಾಗ ಎಡಿಟ್ ಮಾಡೋಕ್ಕೆ KEಗೆ ಹೋಗ್ತಾರೆ, ಅದು ಸ್ವಲ್ಪ ದಿನ ಟೈಮ್ ತೊಗೊಳ್ತದ. ಮತ್ತು ನೀಟ್ ಸ್ಟೂಡೆಂಟ್ ಕೂಡ ಒಂದು ದಿನ ಅಂತ ಕೊಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಅವ್ರಿಗೂ ಕೂಡ ರೂಲ್ ನಂಬರ್ ಎಂಟ್ರಿ ಮಾಡೋಕ್ಕೆ ಕೊಡ್ತೀನಿ ಅಂದ್ರೆ ಅವ್ರಿಗೂ ಕೂಡ ಒಂದು 2 to 3 days ಆದರೆ ಅವ್ರಿಗೂ ಕೂಡ ಬೇಕಾಗ್ತದೆ. ಆ್ಯಂಡ್ ಈಗ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರು ಕೂಡ ಅದು ಬಿಟ್ಟಾದ ತಕ್ಷಣ ಸಡನ್ನಾಗಿ ಅವತ್ತೇ ಪಿ ಸ್ಟ್ರಕ್ಚರ್ ಕೂಡ ಬಿಡೋಕ್ಕಾಗಲ್ಲ. ಅಂದರೆ ಇದೆಲ್ಲನೂ ಕೂಡ ಏನಂತಂದರೆ KE ಸ್ವಲ್ಪ ಹಿಂದೆ ಬ್ಯಾಕ್ ಹ್ಯಾಂಡಲ್ಲಿ ಹಿಡಿಯತಕ್ಕಂಥ ಕೆಲಸಗಳು ಭಾಳಷ್ಟು ಇದ್ದಾವೆ. ಬಟ್ ಅವ್ರು 25 ಮೇಲೆ ಕೌನ್ಸಿಲ್ ಸ್ಟಾರ್ಟ್ ಮಾಡ್ತಂತಿದ್ರು. ಹಂಗೆ ನಿನ್ನೆ ವೆರಿಫಿಕೇಷನ್ ಸ್ಲಿಪ್ ಬಂದೈತೆ 25 ಮೇಲ್ಗಡೆ ಅಂತಂದರೆ ಈಗೆಲ್ಲನೂ ಕೂಡ ಬ್ಯಾಕ್ ಹ್ಯಾಂಡಲ್ಲಿ ಅವರಂದು ವರ್ಕ್ಗಳನ್ನು ಎಲ್ಲನೂ ಕೂಡ KEದಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಒಂದಾದ್ರ ಮೇಲೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ಇನ್ಮೇಲೆ ಬರುವಂಥ ಸ್ಟೆಪ್ಸ್ ಕೂಡ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ನಿಮ್ಮ ಸ್ಟೂಡೆಂಟ್ ರೂಲ್ ಏನಿರುತ್ತೆ ಅಲ್ಲಿ ಮಾಡಲೇಬೇಕಾಗ್ತದೆ. ನಾವು ಅಲ್ಲಿ ನಮ್ಮ ಕರ್ತವ್ಯ. ಓಕೆ, ನಮ್ಗೆ ಏನು ಹೇಳೋದಿದೆ ಇಲ್ಲಿ ಬಂದಿರತಕ್ಕಂಥದ್ದು ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಓಕೆ, ಬಟ್ ಎಲ್ಲನೂ ಮೋಸ್ಟ್ ಆಫ್ ಕೆಲಸ ಮಾಡೋದು ನೀವೇ ಮಾಡಬೇಕು. ಓಕೆ, ಸರಿ. KE ಕಡೆಯಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಅಂದ್ರೆ ನೆಕ್ಸ್ಟ್ ಮಂತ್ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್. ಇದರಲ್ಲಿ ತಲೆಯಲ್ಲಿ ಇರ್ತುವರಿ. ಓಕೆ, ಅಂದರೆ ನನ್ನ ಅಂದಾಜು ಪ್ರಕಾರ ಹೇಳ್ತಾ ಇಲ್ಲ, ಆಗೋದೇ ರಿಯಾಲಿಟಿ ಕೂಡ ಇದೆ ಇದು. ಓಕೆ, ಸರಿ ನೋಡೋಣ. MCC ಅವರು ಕೂಡ ಆದಷ್ಟು ಬೇಗ ಒಂದು ಶೆಡ್ಯೂಲ್ ಅನ್ನೋದು ಬಿಡಲಿ. ಅವ್ರು ಬಿಡ್ತಂದ್ರೆ ನಮ್ಮ KCET ಸ್ಟೂಡೆಂಟು ಕೂಡ ಭಾಳ ಹೆಲ್ಪ್ಫುಲ್ ಆಗ್ತದೆ. ಅಂದರೆ ನೀಟ್ ಸ್ಟೂಡೆಂಟು ಕೂಡ ಹೆಲ್ಪ್ ಆಗ್ತದೆ. ನೋಡೋಣ ಇನ್ನೂ ಕೂಡ. ಅಂದರೆ ಇದು ಎಷ್ಟೆಷ್ಟು ಸೀಟ್ ಮ್ಯಾಟ್ರಿಕ್ಸ್ ಇದೆ, ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಬಿಟ್ರೆ ಒಂದು ಸ್ಟೂಡೆಂಟ್ಗೆ ಸಮಾಧಾನ. ಅಂದರೆ ಎಷ್ಟು ಸೀಟ್ ಇದೆ ಅಂತಲೂ ಕೂಡ ಗೊತ್ತಾಗುತ್ತೆ, ಕ್ಲಾರಿಟಿ ಸಿಗುತ್ತೆ. ನೋಡೋಣ ಇನ್ನೂ ಕೂಡ ಏನಿಲ್ಲ. KEದವ್ರು ಬಿಡ್ತಾರೆ. ಬಿಟ್ಟ ತಕ್ಷಣ ತಿಳಿಸ್ತೀನಿ. ನಾನು ಯಾವಾಗ ವಿಡಿಯೋ ಯಾಕೆ ಮಾಡ್ತೀನಿ ಅಂತಂದರೆ ಸ್ವಲ್ಪ ನಮ್ಮ ಜೊತೆ ಹುಡುಗರು ಟಚಲ್ಲಿ ಇರಲಿ, ಕಾಂಟ್ಯಾಕ್ಟಲ್ಲಿ ಇರಲಿ, ಅದು ಕೂಡ ಅಷ್ಟು ಅಂದರೆ ಮಿಸ್ ಆಗಬಾರ್ದು ಅನ್ನೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರ್ತೀನಿ ಅಷ್ಟೇ. ಓಕೆ, ನೀವು 2x ಇಟ್ಟು ಕೇಳ್ಕೊರಿ, ನಾನು ಮಾತಾಡೋದು ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಸರಿ, ಬಾಯ್.